ಇಲ್ಲ ಗುದ್ದಾಡೋದು 60% ಅದು ಸ್ಟ್ರೈಟ್ ಆದ್ರೆ ಸಾಕು. ಅದಾದಮೇಲೆ ಏನಪ್ಪ ಇದೇನಪ್ಪ ಅಂದರೆ ಸ್ವಲ್ಪ ಸಿಕ್ಕದು ಮಾಡಬೇಕು. ಹಿಂಗೆ ಇಲ್ಲೇಂದ್ರೆ ಏನು ಮಾಡ್ತದೆ, ಹಿಂಗೆ ಗಂಟು ಹಾಕೈತದೆ. ಹಿಂಗೆ ಇದಕ್ಕೆ ಏನು ಮಾಡಬೇಕು, ಬಿಡಿಸ್ಬೇಕು ಹಿಂಗೆ, ಸರಿನಾ? ಹಿಂಗೇನಪ್ಪ ಅಂದರೆ ನೀಟಾಗಿ ಬಿಡಿಸಿರಲ್ಲ. ಈಗ 2 ಹಂತ ಮುಗಿತು. ಈಗ 3ನೇ ಹಂತ ಏನು ಮಾಡ್ತಿದ್ವಿ, ಮೊದಲು ಕೆಲವರು ಏನಪ್ಪ ಅಂದರೆ ಇಲ್ಲೇ ಕಟ್ಟಿ ಏನಪ್ಪ ಅಂದರೆ ಪೂಜೆ ಗೀಜೆ ಮಾಡಿ ಕೆಳಗೆ ಮಾಡ್ತಿದ್ವಿ. ಆದರೆ ಈಗ 2022 ಪ್ರಕಾರ ಏನಪ್ಪ ಅಂದರೆ ಈಗ ಇಲ್ಲಿ ಮಾಡೋಂಗಿಲ್ಲ. ಅವಸರದಾಗೆಲ್ಲ ಜಲ್ದಿ ಮಾಡಿರಿ ಅಂದ್ಬಿಡ್ತಾರೆ. ಜಲ್ದಿ ಮಾಡ್ರಿ ಅಂದಾಗ ಏನಾಗುತ್ತದೆ, ನಾವು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕು. ಆಗೇನಾಗ್ಬಿಡ್ತದೆ, ಹಿಂಗೆ ಹೋಗ್ಬಿಡ್ತದೆ, ಸರಿನಾ? ಹಿಂಗೆ ಹೋದಾಗ ಏನಾಗ್ಬಿಡ್ತದೆ, ಧ್ವಜ ಉಲ್ಟಾ ಆಗ್ತದೆ. ಅದ್ರ ಸಲುವಾಗಿ ಏನಪ್ಪ ಅಂದರೆ ಈಗಿನ ಒಂದು ನಿಯಮಾವಳಿ ಪ್ರಕಾರ ಏನಪ್ಪ ಅಂದರೆ ನೋಡಿ, ಇದನ್ನು ನೇರವಾಗಿ ಹಿಂಗೆ ಮ್ಯಾಲೆ ಹೊಂಟಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು. 1 ಸಲ 2 ಸಲ ಕನ್ಫರ್ಮ್ ಆದಮೇಲೆ ನೇರವಾಗಿ ನಿಧಾನಕ್ಕೆ ಪೂರ ಮ್ಯಾಲೆ ಒಯ್ಬೇಕು, ಸರಿನಾ? ಇದು ಹಿಂಗೆ ಕಟ್ಟಿ ಇದು ಎಳೆಯೋದೇನಪ್ಪ ಅಂದರೆ ಸ್ವಲ್ಪ ಕಟ್ಬಿಡ್ತೀವಿ ಅಷ್ಟೇ, ಸರಿನಾ? ಇದೇನಪ್ಪ ಅಂದರೆ ಒಂದು ಅರ್ಧ ತಾಸು ಮೊದಲು ಅಥವಾ 15 ನಿಮಿಷ ಮೊದಲು ಇದು ಮಾಡೋದು ಎಂಕ್ವೈರಿಗೆ ಅಂದರೆ ಕಟ್ಟಿ ರೆಡಿ ಮಾಡಿ ಇಟ್ಬಿಡ್ಬೇಕಷ್ಟೇ, ಸರಿನಾ? ಈಗ ಮುಂದೆ ಏನು ಮಾಡ್ತೀವಿ ನಾವು, ಎಷ್ಟು ಬಂದಾಗ ಬಂದ್ಬಿಡ್ತಾರೆ, ನಾವು ಇಲ್ಲಿ ಕರೆದು ಈ ಥರ ಬೀಸ್ತೀವಿ, ಸರಿನಾ? ಏನು ಮಾಡಬೇಕು ನೋಡಿ, ಅವರಿಗೆ ಎಳೆಯೋದು ಮಾತ್ರ ಕೈ ಕೊಡಬೇಕು, 2 ಕೊಡಬಾರ್ದು. ಈಗ ಎಳೆಯೋದು ಯಾವ್ದಾಗ ಇದು ಎಳೆಯೋದು, ಇದು ಎಳೆಯೋದು, ಸರಿನಾ? ಇದಕ್ಕೆ ಏನು ಮಾಡಬೇಕು, ನಾವು ಈ ಥರ ಒಂದು 2 ಸಲ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಹಿಂಗೆ ಹಿಡಿಬೇಕು. ಹಿಡಿದು ಏನಪ್ಪ ಅಂದರೆ ಗೆಸ್ಟ್ಗಳಿಗೆ ಕೊಡೋದು. ಆಗೋದಲ್ಲ, ಬರ್ರಿ ನಿಮ್ಮದ್ರಾಗ ಯಾರು ಬರ್ತೀರಿ ಬರ್ತೀವಿ, ನಾವು ಅವ್ರಿಗೆ ಕೊಡೋದು ಬರಲ್ಲ. ನೀವು ನಿಮಗೆ ಅಂತ ಹೇಳಿ ನೀವೇ ಬರ್ತೀವಿ. ಬರ್ರಿ ಬೇಗ ಬರ್ರಿ, ಪಟ್ಟೆ ಯಾರು ಬರ್ರಿ, ಬಾಮ ಬೇಕಂದ್ರೆ ಸಿಗಲ್ಲ. ಬಿಸ್ತಲ್ಲ ಅಟೋಮೆಟಿಕ್ ಬಿಸ್ತದು ಗಾಡಿ ಹಿಡಿದಾಗ ಅಟೋಮೆಟಿಕ್ ಇದಾಗಿರ್ತದೆ, ಸರಿನಾ? ನಾವು ಅದೇ ಸಲ ಎಳೆದಾಡ್ದಾಗ ಇಲ್ಲಿ ಇಟ್ಕೊಂಡಿರ್ಬೇಕು ಅಷ್ಟೇ, ಆಟೋಮೆಟಿಕ್ ಆಗಿ ಬಿಚ್ಚಿಬಿಡ್ತೀವಿ.